ವೀಕ್ಷಕರೇ, ಇಷ್ಟು ದಿನಗಳ ನಂತರ ನಟ ದರ್ಶನ್ ಫ್ಯಾನ್ಸ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿಚಾರಣೆ ಮಾಡ್ತಿದ್ದಂತಹ ನ್ಯಾಯಾಧೀಶರನ್ನ ಬದಲಾವಣೆ ಮಾಡಿದ್ದು ಇನ್ಮುಂದೆ ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಹೈಕೋರ್ಟ್ ನ ಜಡ್ಜ್ ಆಗಿರುವಂತಹ ನ್ಯಾಯಾಧೀಶೆ ಸುಜಾತ ಮಡಿವಾಳಪ್ಪ ಸಂಬ್ರಾಣಿ ಅವರು ಇನ್ಮುಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಯನ್ನು ನಡೆಸಲಿದ್ದು ನಟ ದರ್ಶನ್ ಅವರಿಗೆ ಕೊಂಚ ಮಟ್ಟದ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರ ಕೋರ್ಟ್ ವಿಚಾರಣೆಯನ್ನು ಕೂಡ ಮತ್ತೊಂದು ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದ್ದು CCS 57ರಿಂದ CCS 59ನೇ ಕೋರ್ಟ್ಗೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದಾಗಿದೆ. ಸದ್ಯ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ತುಂಬಾನೇ ಸ್ಲೋ ಆಗ್ತಿದ್ದು ಈ ಒಂದು ಕಾರಣದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ. ಮತ್ತು ಜೂನ್ 1ರಿಂದ ಎಲ್ಲ ವಿಚಾರಣೆ ಕೂಡ ತುಂಬಾ ಫಾಸ್ಟ್ ಆಗಿ ನಡೆಯಲಿದ್ದು 60 ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸುವುದಕ್ಕೆ 6 ತಿಂಗಳ ಸಮಯವನ್ನ ನಿಗದಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಆದಷ್ಟು ಬೇಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಒಂದು ಸಮಸ್ಯೆಯಿಂದ ಹೊರಬಂದು ಆದಷ್ಟು ಬೇಗ ರಿಲೀಸ್ ಆಗಲಿ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.